ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ ಸರ್. ಗ್ರಾಂಟ್ ಬರೋದು 2021 ಮೇಲೆ ಬಂದು ಸರ್. 21 21 ಬಂದು ಸರ್. ಸ್ಯಾಂಕ್ಷನ್ ಮಾಡಿ 22 ಬಂದಾಗ ಸರ್ ಏಪ್ರಿಲ್ 22 ಇದು ಡಿಸೆಂಬರ್ 22 ಎಷ್ಟು ಕಂಪ್ಲೀಟ್ ಆಗಿದೆ ಸರ್. ಇದು ಟೆಂಡರ್ ಕರೆದಿದ್ದೀವಿ ಸರ್. ಟೆಂಡರ್ ಕರೆದಾಗ ಸ್ವಲ್ಪ ಟೆಂಡರ್ ಅದೇ ಇದೆ ಸರ್, ಯಾರು ಬಿಡ್ಡರ್ಸ್ ಇರ್ಲಾರ್ದಕ್ಕೆ ಮತ್ತೆ ಟೆನ್ಷನ್ ಹೋದ್ ಸರ್. ಆಮೇಲೆ ನೆಕ್ಸ್ಟ್ ಒಂದ್ಸಲ ಟೆಂಡರ್ ಹಾಕಿದ್ದಾಗ ಸರ್, ನೆಕ್ಸ್ಟ್ ಒಬ್ಬರ ಸಿಂಗಲ್ ಬಿಡ್ರ್ ಆದ್ರು ಅವರು ಅದು ಸ್ವಲ್ಪ ಟೆಂಡರ್ ಅವರು ಸ್ವಲ್ಪ ಕಾಂಟ್ರಾಕ್ಟರ್ ಬಂದು ಅಪ್ರೋಚ್ ಆಗೋದು ಎಲ್ಲ ಕೊಡ್ಬೇಕಲ್ಲ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಅದು ಪ್ರಾಬ್ಲಮ್ ಆಗಿದ್ದಕ್ಕೆ ಮತ್ತೆ ಅದು ನಿಮ್ಮ ಹತ್ರ ಸಮ್ ಪ್ರಾಬ್ಲಮ್ ಅದ ನಿಮ್ಮ ಸೆಕ್ಷನ್ನಲ್ಲಿ ಅಷ್ಟೇ. ಇದ್ರೆ ಯಾಕೆ ಕಾಂಟ್ರಾಕ್ಟರ್ ಬರ್ತಾರೆ ಓಡಿ ಬರ್ತಾರೆ, ಕಾಂಟ್ರಾಕ್ಟರ್ ಯಾಕೆ ಬರ್ತಾರೆ? ಇಲ್ಲ, ಅವ್ರ ಪೇಮೆಂಟ್ ಅವ್ರು ಏನಾಗಿದೆ ಸರ್, ಲಾಸ್ಟ್ ಟೈಮ್ ಈ ವೇಸ್ಟ್ ಓವರ್ ಮಾಡೋತ್ತಾಗ ಫಸ್ಟ್ ಒಂದು ಟೆಂಡರ್ ಆಗಿದೆ ಸರ್ ಅವ್ರಿಗೆ 4.5 crores ಅದು. ಅದ್ರೊಳಗೆ 50 lakhs ಅಷ್ಟು ಎಕ್ಸಿಕ್ಯೂಷನ್ ಮಾಡಿದ್ರು ಸರ್. ದೇ ಆರ್ ನಾಟ್ ಎಕ್ಸಿಕ್ಯೂಟ್ ಪ್ರಾಪರ್ಲಿ ಅಟ್ ಇಮಿಡಿಯೇಟ್ ಟೈಮ್. ಸೊ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿದೆ. 4.5 ವಾಸ್ ನಾಟ್ ಸೂಟಬಿಲಿಟಿ. ಸೊ 9 crores ಇದು ಮಾಡಿದ್ವಿ ಸರ್. 9.4 ಮಾಡಿದ ಕೂಡ ಅವ್ರದ್ದು ಮೆಟಲ್ ಗಿಟಲ್ ಸ್ಟಾಕ್ ಎಲ್ಲ ಆಯ್ತಲ್ಲ. ಈಗ ನೀವು ಇಲ್ಲೇ ಇರ್ತಿರಲ್ಲ, ಹೌದು ಸರ್. ನೀವು ಕಾನ್ಫಿಡೆಂಟ್ ಕಾಂಟ್ರಾಕ್ಟ್ ತಗೊಳ್ರಿ. ಓಕೆ ಸರ್. ಅವ್ರಿಗೆ ಹೇಳಿ ನೀವು ಅವ್ರಿಗೆ ಇಂಟ್ರೆಸ್ಟ್ ಮಾಡಿದ್ವಿ, ದೊಡ್ಡ ವರ್ಕ್ ಅಲ್ಲ, ಉಳಿದಿದ್ದು ಬೇರೆ ಮಾಡಿರಿ. ಇದನ್ನು ಮಾಡಿ ಕಾನ್ಸಂಟ್ರೇಟ್ ಕಾಂಕ್ರೀಟ್ ಆಗ್ತದೆ ಏನಾಗ್ತದೆ ನೋಡಿ, ಡಿಸೈನ್ ಕರೆಕ್ಟ್ ಮಾಡ್ಕೊಂಡು ಬೇರೆ ಬೇಕಾದ್ರೆ ಕನ್ಸಲ್ಟೆಂಟ್ ಕರೆಸಿ ಮತ್ತೆ ಅದು ಒಂದು 10 ವರ್ಷ 15 ವರ್ಷ ಏನಾಗಿರ್ಬಾರ್ದು, ರಿಪೇರಿ ಬಂದಿರಬಾರ್ದು. ಎಂಥ ಫ್ಲಡ್ ಬಂದು ಏನು ಬಂದ್ರು ಅದಾಗಬಾರ್ದು. ದಿನ ಮಾಡೋದಲ್ಲ ಇದು. ಅದನ್ನು ಕರೆಕ್ಟ್ ಡಿಸೈನ್ ತೊಗೊಂಡು ನೀವು ಮಾಡಿಸ್ರಿ. ನಿಮ್ಗೆ ಏನು ಬೇಕು ನೀವು ಅಲ್ಲಿ ಮಾಡಿ ಬಿಲ್ ಮಾಡಿ ಕಳಿಸಿ, ಸೇಮ್ ಡೇ ನಾವು ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಪ್ರಶ್ನೆ ಇಲ್ಲ. ನೀವು ಯಾಕೆ ಹೇಳ್ತಾರೆ ಅಂದರೆ ನೀವು ಕಾನ್ಫಿಡೆನ್ಷಿಯಲ್ ಕಾಂಟ್ರಾಕ್ಟರ್ ತೊಗೊಂಡು ಮಾಡಿ. ಸರ್ ಬ್ರಿಡ್ಜ್ ರೋಡ್ ಬ್ರಿಡ್ಜ್ ಇತ್ತು ಸರ್, ಅದು ಕೊಲ್ಯಾಪ್ಸ್ ಆಗಿಬಿಟ್ಟದ್ರಿ. ಒಂದು 20-25 ಜನರಿಗೆ ಹೋಗಕ್ಕೆ ಬರಾಗಿಲ್ಲ. ಇಲ್ಲ, ಅದು ಬ್ರಿಡ್ಜ್ ಅಂದ್ರೆ ಸರ್ ಅದು ಏನಾಗಿದೆ ಸರ್, ಈಗ ಏನು ಡೌನ್ ಆಗಿತ್ತು ಸರ್, ಮೊದಲು ಇಟ್ ಈಸ್ ಆಟ್ ಫ್ಲಾಟ್ ಲ್ಯಾಂಡ್ ಸರ್, ವೆಸ್ಟ್ವರ್ ಲೆವೆಲ್ ಇತ್ತು ಸರ್ ಇದು. ಸೊ ಇದು ನೀರು ಏನು ವೆಸ್ಟ್ವರಿಗೆ ಏನು ಬರ್ತಾವೆ ಸರ್, ಸೊ ಶೇಲ್ ಇದ್ದ ಪ್ರೆಷರ್ ಆಗಿ ಇಟ್ ವಾಸ್ ಗೋನ್ ಟು 8.5 to 9 meters ಡೀಪ್ ಆಗಿದೆ. ಸೊ ದೇ ಕ್ರಾಸಿಂಗ್ ಅವರು ಅಲ್ಲಿಂದ ಡೈರೆಕ್ಟ್ ಹೋಗ್ಬಿಡ್ತಾರೆ ಸರ್ ಹೊಲದ. ಈಗ ಅದಕ್ಕೆ ಅವ್ರಿಗೆ ಅನುಕೂಲ ಮಾಡಲಿಕ್ಕೆ ಮತ್ತೆ ಈ ಟೈಪ್ ನಾವು ಒಂದು ಸಿಸ್ಟಮ್ ಕೊಟ್ಟಿದ್ದೇವೆ ಸರ್. ಇಲ್ಲಿ ಕಟ್ ಅಂಡ್ ಕವರ್ ಸಿಡಿ ಇದೆಲ್ಲ, ಸಿಡಿ ಪ್ರೊವಿಷನ್ ಮಾಡ್ಕೊಂಡಿವಿ ಸರ್. ಈಗ ಸಿಡಿದೆಲ್ಲ ಪ್ರೊವಿಷನ್ ಮಾಡ್ಕೊಂಡು ನೀರು ಕೊಡ್ತಾರೆ ಅನ್ನೋದು ಹೇಳ್ರಿ ನಮಗೆ. ನೀವು ಲಾಸ್ಟ್ ಟೈಮ್ ನಮಗೆ ಮಾಡ್ರೆ ನಾನು ರಾತ್ರಿ 12 ಗಂಟೆಗೆ ಬಂದ ಫೋನ್ ಹಚ್ಚಿ ನಂಬರ್ ಕೊಡೋಲ್ಲ. ನಿಮಗೆ ಏನು ತೊಂದರೆ ಇಲ್ಲ. ಫೋನ್ ಎತ್ತ ಅವ್ರು ಎತ್ತೋದ್ರೆ ನಾನು ಎತ್ತಿ ನಾನು ಅವ್ರ ಕೂಡ ಮಾತಾಡ್ತೇನೆ. ಸತೀಶ್ ನೋಡಿದ್ರಲ್ಲ, ಡೈರೆಕ್ಟ್ ಮಾಡ್ತಾರೆ ರಾತ್ರಿ 10 ಗಂಟೆಗೆ 9 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ. ನಾವೇ ಹೇಳಿದ 3 ಫೋನ್ ಬಂದು ನಿಮ್ಮ ಆಫೀಸಲ್ಲಿ ಯಾರು ಫೋನ್ ಎತ್ತುವಲ್ಲ ಸರ್. ಮತ್ತೆ ಈಗ ನಮ್ಮ ರೈತರ ಮೇಲೆ ಇದನ್ನ ಮಾಡ್ತಾರ ಅವ್ರು ಬಂದ್ ಕೇಸ ನಮ್ಗೆ ನೀರ್ ಬಿಟ್ರಿ ಅಂದ್ರೆ ನಮ್ಮೆಲ್ಲ ಇದನ್ನ ಮಾಡ್ತಾರೆ. ನಿಮ್ಮ ಹೊಲ ಐತಲ್ಲ ನಿಮ್ಮೂರಲ್ಲಿ? ಯಾವ ಊರು? ನಮ್ದು ಇಲ್ಲೇ ಸರ್ ಧಾರವಾಡ. ಹೊಲ ಐತಲ್ಲ, ತಂದಿವ್ರೆಲ್ಲ ಎಲ್ಲ ಮಾಡ್ತೀರಲ್ಲ. ಈಗ ಏನ್ ಸರ್ ಆಕ್ಚುಲಿ ಇಲ್ಲಿ ಹೆಂಗ್ ಸರ್ ಸ್ವಲ್ಪ ಇರ್ತಾವಲ್ಲ ಸರ್ ಅವ್ರು ಇದ್ರೆ ನಾವು ನೀವು ಅವ್ರು ಮಾಡ್ಕೊಳ್ತಂದ್ರೆ ಅದ್ಯಾರು ಎಲ್ಲ ಸರ್ ಎಲ್ಲ ಮಾಡಿಕೊಟ್ರೆ ಅವ್ರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಸರ್ ಈ ಕೆಲಸ ಮಾಡಿದಾರಲ್ರಿ, ನಂಬರ್ 1 ಕೆಲಸ ಮಾಡ್ಯಾರ್ರಿ. ನಾವು ಹೇಳ್ತೀವಿ ಕೆಲಸ ಭಾಳ ಚಲೋ ಮಾಡಿ ಕೊಟ್ಟಾರ ನಮಗೆ ಅಂತೇಳಿ. ಬಟ್ ನಮಗೆ ಹಲ್ಲ ಐತಿ ಕಡ್ಲಿಲ್ಲ, ಕಡ್ಲಿ ಐತಿ ಹಲ್ಲಿಲ್ಲ ಅಂತಾರಲ್ರಿ, ಹಂಗಾಗ್ಬಿಟ್ಟ ಸರ್. ಬಾಯಿ ಬಂದು ನೀವು ಉಣ್ಣಾಕ್ ಬರ್ದಂಗೆ ಆಗ್ಬಿಟ್ಟ ಸರ್. ಕ್ರಾಸಿಂಗ್ ಹಾಕಿ ಒಂದು ಬ್ರಿಡ್ಜ್ ಸರ್, ಅವ್ ಕೊಟ್ಟು ಬಂಡಿ ಕನೆಕ್ಟಿವಿಟಿ ಮಿನಿಸ್ಟರ್ಗೆ ಅವ್ರು ಯಾವ್ದ್ರಲ್ಲ ಹೇಳ್ತಾರೆ, ನಮ್ ಕೂಡ ಮಾತಾಡ್ತಾರೆ, ಬೇರೆ ಡಿಪಾರ್ಟ್ಮೆಂಟ್ ಮಾಡಿಸ್ಕೊಡ್ತಾರೆ. ಗೊತ್ತಾಯ್ತಲ್ಲ, ಜನರು ಏನ್ ಹೇಳ್ತಾರೋ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಅವ್ರಿಗೆ ಮಾಹಿತಿ ಕೊಡಿ. ಅವ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ, ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳಿ ನಾವು ಡಿಸ್ಕಸ್ ಮಾಡಿ ನೋಡೋಣ. ಮತ್ತೆ ನಮ್ಮ ಕಡೆ ಬರ್ತದೆ, ಬೇರೆ ಕಡೆ ಬರ್ತದೆ. ಇದು ಫಸ್ಟ್ ಇದು ಮಾಡಿ ಗೇಟ್ಸ್ ಕೀಲ್ ಹಾಕ್ಲಿಕ್ಕೆ ರೆಡಿ ಮಾಡಿ ನೀವು ರಿಪೋರ್ಟ್ ಮಾಡಬೇಕು. ಏನು ಸತೀಶ್ ಕೊಡಲಿ, ನಾವು ಬರ್ತೀವಿ. ಅಷ್ಟು ಮಾಡಿಕೊಡ್ತಾರೆ. ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.